ಮಾರ್ನಿಂಗ್ ಫ್ರೆಂಡ್ಸ್, ಬೆಳಗ್ಗೆನೆ ಗಾಡಿ ಎತ್ಕೊಂಡು ಹೊಡ್ತೀನಿ ಗುರು. ಮಳೆ ಸ್ಟಾರ್ಟ್ ಆಗಿತ್ತು. ಮಳೆಯಲ್ಲೇ ಡ್ರೈವ್ ಮಾಡ್ಕೊಂಡು ಸೀದಾ ಹೋಟೆಲ್ ಹತ್ರ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಊಟಿಗೆ ಹೋಗ್ಬೇಕಾಯ್ತು. ಆನ್ ದ ವೇ ಪ್ಯಾಲೇಸ್ ನೋಡ್ತೀನಿ ಅಂದರು. ಕಸ್ಟಮರ್ನ ಪ್ಯಾಲೇಸ್ ಹತ್ರ ಡ್ರಾಪ್ ಮಾಡಿ ಪಾರ್ಕಿಂಗ್ ಹಾಕೊಂಡಿದ್ದೆ. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ಗುರು. ಹೋಗ್ತಾ ಆನ್ ದ ವೇ ಗುಂಡ್ಲುಪೇಟೆಗೆ ರೀಚ್ ಆಗಿ ಸೀದಾ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆದೆ ಗುರು. ಫಾರೆಸ್ಟ್ ಎಂಟ್ರಿ ಆಗ್ತೀನಿ ಗುರು. ರೋಡಲ್ಲಿ ಆನೆಗಳಿದ್ದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂಡೀಪುರ ಫಾರೆಸ್ಟ್ ಎಕ್ಸಿಟ್ ಆದೆ ಗುರು. ಮಧುಮಲೆ ಫಾರೆಸ್ಟ್ ಎಂಟ್ರಿ ಆಗ್ತೀನಿ ಗುರು. ಒಳ್ಳೆ ಜಿಂಕೆಗಳಿದ್ದ ವಿಡಿಯೋ ಮಾಡ್ಕೊಂಡು ಸೀದಾ ಮಸಣಗುಡಿ ರೋಡ್ ಕಡೆಗೆ ಎಂಟ್ರಿ ತಗೊಂಡು ಅಲ್ಲಿಂದ ಸೀದಾ ಮಸಣಗುಡಿ ವಿಲೇಜ್ ರೀಚ್ ಆದೆ. ಮತ್ತು ಇನ್ನೊಂದು ಹೇಳ್ತೀನಿ ಗುರು, ಈ ರೋಡಲ್ಲಿ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ. ಇದರಲ್ಲಿ ಯಾವುದೇ ಇನ್ಸೂರೆನ್ಸು ಕ್ಲೈಮ್ ಆಗೋಲ್ಲ ನಿಮ್ಗೆ ಏನೇ ಹೆಚ್ಚು ಕಡಿಮೆ ಆದ್ರೂ. ಯಾಕಂದರೆ ಈ ರೋಡಲ್ಲಿ ಪ್ರಾಣಿಗಳು ಜಾಸ್ತಿ. ಅದರಿಂದ ಮದ್ರಾಸ್ ಹೈಕೋರ್ಟ್ ಈ ರೋಡಲ್ಲಿ ವೆಹಿಕಲ್ ಬ್ಯಾನ್ ಮಾಡಿದೆ. ಲೋಕಲ್ ವಿಲೇಜ್ ಅವ್ರಿಗೆ ಮಾತ್ರ ಅಲ್ಲೋ ಈ ರೋಡಲ್ಲಿ. ಇದರಿಂದ ಕರ್ನಾಟಕದಿಂದ ಬರೋ ವೆಹಿಕಲ್ಗಳು ಆದಷ್ಟು ಗೂಡ್ಲೂರು ಕಡೆಯಿಂದನೇ ಬನ್ನಿ ಅಂತ ಹೇಳ್ತಾ ಅಲ್ಲಿಂದ ಮುಂದಕ್ಕೆ ಹೊರಟೆ ಗುರು. ಅಲ್ಲಿಂದ ಮುಂದಕ್ಕೆ ಹೊಡ್ತೀನಿ ಗುರು. ಫುಲ್ಲು ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಯಿತು. 36 ಏರ್ ಪಿನ್ ಕ್ರಾಸ್ ಮಾಡಬೇಕಿತ್ತು. ಹೋಗ್ತಾ ಅಂದರೆ ಒಳ್ಳೆ ವ್ಯೂ ಇತ್ತು ಗುರು. ವ್ಯೂ ನೋಡ್ಕೊಂಡು ಸೀದಾ ಏರ್ ಪಿನ್ ಕ್ರಾಸ್ ಮಾಡೋಕೆ ಹೊರಟೆ ಗುರು. ಏರ್ ಪಿನ್ ಬ್ಯಾಕ್ ಟು ಬ್ಯಾಕ್ ಏರ್ ಪಿನ್ ಇವೆ ಗುರು. ಈ ರೋಡಲ್ಲಿ 36 ಏರ್ ಪಿನ್ ಬ್ಯಾಕ್ ಟು ಬ್ಯಾಕ್ ಬಿಡ್ತವೆ. ಅಲ್ಲಿಂದ ಸೀದಾ ಏರ್ ಪಿನ್ ಕ್ರಾಸ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಊಟಿಗೆ ಎಂಟ್ರಿ ಆಯ್ತೀನಿ ಗುರು. ಊಟಿಗೆ ಎಂಟ್ರಿ ಆಗೋಷ್ಟೊಳಗೆ 6 ಕಾಲ್ ಆಗೋಯ್ತು. ಅಲ್ಲಿಂದ ಸೀದಾ ಕಸ್ಟಮರ್ನ ಹೋಟೆಲ್ ಹತ್ರ ಡ್ರಾಪ್ ಮಾಡಬೇಕಿತ್ತು. ಕಸ್ಟಮರ್ನ ಅಲ್ಲಿಂದ ಸೀದಾ ಹೋಟೆಲ್ ಹತ್ರ ಕರ್ಕೊಂಡು ಹೊರಟೆ ಗುರು. ಕಸ್ಟಮರ್ನ ಹೋಟೆಲ್ ಹತ್ರ ಡ್ರಾಪ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್.